पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಠದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಪ್ತರಾತ್ರೋತ್ಸವ ಕಾರ್ಯಕ್ರಮಗಳು ನಡೆಯುತ್ತದೋ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಆರ್ ಕೆ ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮೊನ್ನೆಯ ದಿನ ಪೂರ್ವಾರಾಧನೆ, ನಿನ್ನೆ ಬಹಳ ವಿಶೇಷವಾದ ದಿನ ಮಧ್ಯಾರಾಧನೆ, ಈ ದಿನ ಉತ್ತರಾರಾಧನೆ. ಈ ಉತ್ತರಾರಾಧನಾ ಸಂದರ್ಭದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರೇ ಮಹಾರಥದಲ್ಲಿ ಬಂದು ಕುಳಿತುಕೊಂಡು ಭಕ್ತರನ್ನು ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ನಮ್ಮಲ್ಲಿಗೆ ಬಂದು ಅನುಗ್ರಹ ಮಾಡ್ತಾರೆ. ಅಂತಹ ವಿಶೇಷವಾದ ಈ ದಿನ. ಸರ್, ಯಾವಾಗ ಬೆಳಗ್ಗೆ ಪ್ರಾರಂಭವಾಯಿತು ಪೂಜೆ? ಏನೆಲ್ಲ ಪೂಜೆಗಳು ವಿಶೇಷವಾಗಿ ಇವತ್ತು ನಡೀತು ಅನ್ನುವಂಥದ್ದು? ಪ್ರತಿದಿನವೂ ಬಹಳ ವಿಶೇಷವಾಗಿ ನಡೀತಾ ಇದೆ. ಈ ದಿನ ಬೆಳಗಿನ ಜಾವ 4:30ರಿಂದ 5 ಗಂಟೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ರಾಯರ ಬೃಂದಾವನ ದರ್ಶನ ಮಾಡಲು ಬರ್ತಾ ಇದ್ದಾರೆ. ಅವರಿಗೂ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ರಾಯರ ಬೃಂದಾವನಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕ, ಹಣ್ಣುಗಳಿಂದ ಫಲಪಂಚಾಮೃತ ಅಭಿಷೇಕ ಇದೆಲ್ಲವೂ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲಂಕಾರವು ಪ್ರಾರಂಭವಾಗುತ್ತೆ. ಈಗ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರಬಹುದು. ಪ್ರಹ್ಲಾದ ರಾಜರಿಗೂ ಅಲಂಕಾರ ಮಾಡಿದೆ. ಈ ಪ್ರಹ್ಲಾದ ರಾಜವನ್ನು ಉತ್ಸವದಿಂದ ಮಾಡಿಕೊಂಡು ಮಹಾರಥದಲ್ಲಿ ಹೋಗಿ ಕುಳ್ಳಿರಿಸಲಾಗುತ್ತೆ. ನಂತರದಲ್ಲಿ ವಾದ್ಯಗಳೊಂದಿಗೆ ಮಹಾರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ರಥೋತ್ಸವ ಅಂತ ಹೇಳಿದ್ರೆ, ರಥೋತ್ಸವ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಮುಕ್ತಾಯವಾಗುತ್ತೆ? ಎಷ್ಟು ಸಮಯದವರೆಗೆ ನಡೆಯುತ್ತೆ ರಥೋತ್ಸವ? ರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತಾ ಇದೆ. 9 ಗಂಟೆ ಆಗಿದೆ. ಈಗ ಇನ್ನೊಂದು 5-10 ನಿಮಿಷದಲ್ಲಿ ಪ್ರಾರಂಭವಾಗುತ್ತೆ. ಜಯನಗರದ ರಾಜಬೀದಿಯಲ್ಲಿ ಒಂದು 4th ಬ್ಲಾಕ್ ವರೆಗೆ ಪೋಸ್ಟ್ ಆಫೀಸ್ ಇದೆ. ಅಲ್ಲಿನ ಸುತ್ತವಾಗಿ ನಾವು ಬಂದು ಪ್ರದಕ್ಷಿಣಾಕೃತಿಯಾಗಿ ಸನ್ನಿಧಾನಕ್ಕೆ ಮಹಾರಥದಲ್ಲಿ ಸಹಸ್ರಾರು ಭಕ್ತರು ಸೇರಿಕೊಂಡು ಹರಿಭಜನೆ, ನೃತ್ಯ, ವಾದ್ಯಗಳಿಂದ ಮಹಾರಥೋತ್ಸವ ನಡೆಯುತ್ತೆ. ಸುಮಾರು 4-5 ತಾಸುಗಳು ಆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತೆ. ಎಷ್ಟೋ ಜನ ಭಕ್ತರು ಆ ರಥೋತ್ಸವ ನೋಡಲೇ ಇಲ್ಲಿಗೆ ಶ್ರೀಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಯಾಕೆ? ಮಂತ್ರಾಲಯ ಕ್ಷೇತ್ರದಲ್ಲಿ ನಾವು ಹೇಗೆ ನಮಗೆ ಶ್ರದ್ಧೆ, ಭಕ್ತಿ, ಗುರುಗಳ ಅನುಗ್ರಹ ಮಾಡ್ತಾ ಅದೇ ರೀತಿಯಾಗಿ ಕಲಿಯುಗದ ಕಲ್ಪತರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರೇ ನಮಗೆಲ್ಲರಿಗೂ ಗುರುಗಳಾಗಿದ್ದಾರೆ. ಆ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಲು ಎಲ್ಲ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಏನು, ಆ ಭಕ್ತರಿಗೆ ರಾತ್ರಿ ಎಷ್ಟುವರೆಗೆ ಸಮಯದವರೆಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು? ದರ್ಶನ ಅಷ್ಟೇ ಅಲ್ಲ, ಬೆಳಗಿನ ಜಾವದಿಂದಲೂ ದರ್ಶನದ ವ್ಯವಸ್ಥೆ ಇದೆ. ಮತ್ತು 11 ಗಂಟೆಯಿಂದ ಪ್ರತಿಯೊಬ್ಬ ಭಕ್ತರಿಗೂ ಜಾತಿಯ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ 1 ವಾರಗಳಿಂದ ಬೆಳಗ್ಗೆ 11:30ಕ್ಕೆ ಪ್ರಾರಂಭವಾದರೆ ರಾತ್ರಿ ಸುಮಾರು 9-9:30ವರೆಗೂ ಸಹಸ್ರಾರು ಸಂಖ್ಯೆಗೆ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ರಾತ್ರಿ 11 ಗಂಟೆವರೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ಇದಿಷ್ಟು ಏನು ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳಿರುವಂತದ್ದು. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಬೆಳಗ್ಗೆ ಮುಂಜಾನೆಯಿಂದ ರಾತ್ರಿ 9 ಅಥವಾ 10 ಗಂಟೆವರೆಗೆ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಾತನ್ನ ಸ್ವತಃ ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳಿರುವಂತದ್ದು.